ನಮಸ್ಕಾರಗಳು. ನಾನು ನಜೀರ್ ಅಹಮದ್ ಚೋರ್ಗಸ್ತಿ, DMS ನ್ಯೂಸ್ಗೆ ಸ್ವಾಗತ. ತಾಳಿಕೋಟೆ ಪಟ್ಟಣದ ಶ್ರೀ ಬಸವೇಶ್ವರ ವೃತ್ತದಲ್ಲಿ 893ನೇ ಬಸವ ಜಯಂತಿ ಅಂಗವಾಗಿ ಪೋಸ್ಟರ್ ಬಿಡುಗಡೆ ಹಾಗೂ ಬಸವೇಶ್ವರ ಧ್ವಜ ಅನಾವರಣ ಕಾರ್ಯಕ್ರಮ ಭಕ್ತಿ ಭಾವದಿಂದ ನೆರವೇರಿಸಲಾಯಿತು. ಇದೇ ಸಂದರ್ಭದಲ್ಲಿ ದಿನಾಂಕ 20/4/2026 ಸೋಮವಾರ ಮುಂಜಾನೆ 7:30ಕ್ಕೆ ರಾಜವಾಡೆಯಿಂದ ಶ್ರೀ ಬಸವೇಶ್ವರ ಭಾವಚಿತ್ರದ ಭವ್ಯ ಮೆರವಣಿಗೆ ವಿಜೃಂಭಣೆಯಿಂದ ಆಚರಿಸಲು ನಿರ್ಧರಿಸಲಾಯಿತು. ಈ ಮೆರವಣಿಗೆ ರಾಜವಾಡೆಯಿಂದ ಪ್ರಾರಂಭವಾಗಿ ಕತ್ರಿ ಬಜಾರ್, ಶಿವಾಜಿ ಸರ್ಕಲ್, ಮಹಾರಾಣಾ ಪ್ರತಾಪ್ ಸಿಂಗ್ ಸರ್ಕಲ್ ಮಾರ್ಗವಾಗಿ ಸಾಗುತ್ತಾ ಬಸವೇಶ್ವರ ವೃತ್ತಕ್ಕೆ ತಲುಪಲಿದೆ. ಶ್ರೀ ಬಸವೇಶ್ವರರ ಮೂರ್ತಿಗೆ ಮಾಲಾರ್ಪಣೆ ಹಾಗೂ ಪೂಜಾ ಕಾರ್ಯಕ್ರಮಗಳು ನೆರವೇರಲಿವೆ. ಈ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಸಮಾಜದವರು ಸೇರಿದಂತೆ ಎಲ್ಲಾ ಸಮಾಜದ ಬಾಂಧವರು, ಬಸವ ಅಭಿಮಾನಿಗಳು ಹಾಗೂ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದಂತಹ ಮಹಂತೇಶ್ ಮುರಾಳ್, ರಾಜು ಸಜ್ಜನ್, ಇಬ್ರಾಹಿಂ ಮನ್ಸೂರ್, ಸುರೇಶ್ ಪಾಟೀಲ್, ಪ್ರಭುಲಿಂಗ ಕಲ್ಲೂರ ಹಾಗೂ ಸಾಹೇಬ್ ಗೌಡ ಬಿರಾದರ್, ಈರಣ್ಣ ಕಲ್ಬುರ್ಗಿ, ಶಿವಲಿಂಗಪ್ಪ ಪಾಲ್ಕಿ, ಕಾಶಿನಾಥ್ ಮುರಾಳ್, ಮುರುಗೆಪ್ಪ ಸರ್ಶೆಟ್ಟಿ, ಗುರುಲಿಂಗಪ್ಪ ಜಂಬಲ್ದಿನ್ನಿ, ಮಹದೇವಪ್ಪ ಕುಂಬಾರ್, ನಿಂಗು ಕಂಟೋಜಿ, VS ಕಾರ್ಚಿ, ಮುತ್ತಪ್ಪ ಚಮ್ಲಾಪುರ್, SP ಕಟ್ಟಿಮನಿ, ಅಶೋಕ್ ತಿನ್ಗುಡಿ, ಮಹೇಶ್ ಚಲವಾದಿ, ರವಿ ಕಟ್ಟಿಮನಿ, ನಾಗರಾಜ್ ಬಳಗಾರ್, ಸಂಗು ಪಾಟೀಲ್, ಬಸು ಕೊಡೇಕಲ್, BG ಮದರಕಲ್, DK ಪಾಟೀಲ್, ಪ್ರಭು ಬೇಳೆಬಾವಿ ಸೇರಿದಂತೆ ಹಲವಾರು ಊರಿನ ಮುಖಂಡರು ಭಾಗವಹಿಸಿದ್ರು. ವರದಿ ನಜೀರ್ ಚೋರಗಸ್ತಿ, DMS ನ್ಯೂಸ್, ತಾಳಿಕೋಟೆ. ನಿಮ್ಮದೇ ಧ್ವನಿ. ತಾಲೂಕು ಆಡಳಿತ ಹಾಗೂ ತಾಲೂಕು ಪಂಚಾಯಿತಿ ಹಾಗೂ ಪುರಸಭೆ, ವಿವಿಧ ಇಲಾಖೆಗಳು ಹಾಗೂ ಸಂಘ ಸಂಸ್ಥೆಗಳು ಶ್ರೀ ಬಸವೇಶ್ವರ ಉತ್ಸವ ಸಮಿತಿ ತಾಳಿಕೋಟೆಯ ಸಂಯುಕ್ತ ಆಶ್ರಯದಲ್ಲಿ ಸೋಮವಾರ ದಿನ ಹಮ್ಮಿಕೊಳ್ಳುವಂತಹ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ 893ನೇ ಜಯಂತ್ಯೋತ್ಸವ, ಆ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನ ಈ ವೇದಿಕೆ ಮೇಲೆ ಬಿಡುಗಡೆಗೊಳಿಸಿದ ಎಲ್ಲ ಸಮುದಾಯದ ಊರಿನ ಹಿರಿಯರೆಲ್ಲರಿಗೂ ಕೂಡ ಅನಂತ ಧನ್ಯವಾದಗಳನ್ನ, ನಮಸ್ಕಾರಗಳನ್ನ ತಿಳಿಸುತ್ತಾ, ಬಂಧುಗಳೇ, ಜಗತ್ತಿನಲ್ಲಿ ಯಾವ ಸಂಸತ್ತು ಇಲ್ಲದೆ ಇರುವಂತಹ ಸನ್ನಿವೇಶದಲ್ಲಿ ಮನುಷ್ಯರನ್ನ ಮನುಷ್ಯರ ಹಾಗೆ ನೋಡಿಕೊಳ್ಳದೇ ಇರುವಂತಹ ಪರಿಸ್ಥಿತಿಯ ಸಂದರ್ಭದಲ್ಲಿ ಮನುಷ್ಯರೆಲ್ಲರನ್ನ ಮನುಷ್ಯರು ಎಂದು ಕಟ್ಟಿಕೊಂಡು, ಇದ್ದವರನ್ನ ಎತ್ತಿ ಹಿಡಿದು ಹತ್ತಿಕೊಂಡು, ಅವರನ್ನು ಒಪ್ಪಿಕೊಂಡು ಎಲ್ಲರಿಗೂ ಕೂಡ ಸರಿ ಸಮಾನವಾದ ಸಮಾನತೆಯನ್ನ ಜಗತ್ತಿಗೆ ತೋರಿಸಿಕೊಟ್ಟವನು ಅಣ್ಣ ಬಸವಣ್ಣ. ಹೀಗಾಗಿ ಅಣ್ಣ ಬಸವಣ್ಣ ಯಾರು ಅಂತಂದ್ರೆ, ಅಣ್ಣ ಬಸವಣ್ಣ ಮನುಷ್ಯರ ಪರವಾಗಿರುವಂತವರು. ಹೀಗಾಗಿ ಆತನನ್ನು ನಾವು ಜಾತಿ, ಧರ್ಮ, ಪಂಥ, ಪಂಗಡ, ಪ್ರದೇಶಗಳನ್ನು ಹೊರತುಪಡಿಸಿ ವಿಶ್ವಕ್ಕೆ ನಾಯಕನಾಗುವಂತಹ ಇಡೀ ಕರುನಾಡಿನ ಸಾಂಸ್ಕೃತಿಕ ನಾಯಕ ಎನಿಸಿರುವ ಅಣ್ಣ ಬಸವಣ್ಣನವರ ಜಯಂತಿ ಕಾರ್ಯಕ್ರಮ ಸೋಮವಾರ ದಿನ ಅಂದ್ರೆ ಏಪ್ರಿಲ್ 20ನೇ ತಾರೀಕು ಸೋಮವಾರ ದಿನ ಬೆಳಗ್ಗೆ 7:30 ಗಂಟೆಗೆ ರಾಜವಾಡೆಯಿಂದ ಭವ್ಯವಾದಂತಹ ಮೆರವಣಿಗೆ ಇರ್ತದೆ. ಆ ಭವ್ಯವಾದಂತಹ ಮೆರವಣಿಗೆ ಕತ್ರಿ ಬಜಾರು, ಶಿವಾಜಿ ಚೌಕ, ರಾಣಾ ಪ್ರತಾಪ್ ಸಿಂಗ್ ವೃತ್ತದ ಮೂಲಕ ಬಸವೇಶ್ವರ ವೃತ್ತಕ್ಕೆ ಬಂದು ತಲುಪುತ್ತದೆ. ಅದಾದ ನಂತರ ಮೇಲೆ ಪುತ್ಥಳಿಗೆ ಹೂಮಾಲೆಯನ್ನ ಹಾಕಿ ಪೂಜೆಯನ್ನ ನೆರವೇರಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದು ಉತ್ತಮವಾದಂತಹ ಕಾರ್ಯಕ್ರಮವನ್ನ ಮಾಡಲಾಗ್ತದೆ. ಹೀಗಾಗಿ ಸಮಸ್ತರೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲಿ ವಿನಂತಿ ಮಾಡಿ, ಈ ಬಸವೇಶ್ವರ ಉತ್ಸವ ಸಮಿತಿ ಕೈಗೊಂಡಿರುವ ಈ ಕೆಲಸವನ್ನ ನಾವೆಲ್ಲರೂ ಬೆಂಬಲಿಸೋಣ ಅನ್ನುವಂತ ಮಾತುಗಳು. ಇವತ್ತಿನ ದಿವಸ ಈಗ ನಾವು ಹೇಳುವುದು ಒಂದೇ ಅಂದ್ರೆ 20ನೇ ತಾರೀಕು ಬೆಳಗ್ಗೆ ಆದಷ್ಟು ಬೇಗ 3 ಗಂಟೆಗೆ ಎಲ್ಲರೂ ಪ್ರತಿಯೊಬ್ಬರು ಇಳೆ ಬಟ್ಟೆಗಳನ್ನು ಹಾಕೊಂಡು ಬಂದ್ರೆ ಒಂದು ಶೋಭಾ ಬರುತ್ತದೆ. ದಯವಿಟ್ಟು ಎಲ್ಲರೂ ಅಲ್ಲಿ ಪಾಲ್ಗೊಳ್ಳುವಾಗ ಒಂದು ಬಿಳಿ ಡ್ರೆಸ್ಗಳನ್ನ ಹಾಕೊಂಡ್ ಬಂದ್ರೆ ಅಂದ್ರೆ ಶಾಲು ಟೊಪ್ಪಿಗೆ ಎಲ್ಲಲ್ಲಿ ಇಲ್ಲಿ ಪೂರೈಸ್ತದ. ಅದಕ್ಕೆ ದಯವಿಟ್ಟು, ಯಾಕಂದ್ರೆ ಬಿಸಿಲು ಇರೋದ್ರಿಂದ ತಡ ಮಾಡಿ ಬರೋದೇ 7:30 ಅಂದ್ರೆ 8 ಗಂಟೆಗೆ ನಾವು ಪ್ರಾರಂಭ ಮಾಡಿದ್ರೆ ಬೇಗ ಇಲ್ಲಿ 11 ಗಂಟೆ ತನಕ ಬರ್ತೀವಿ. ಅದಕ್ಕೆ ಕಾರ್ಯಕ್ರಮನೂ ಒಂದು ಒಳ್ಳೆ ರೀತಿ ಆಗ್ತದೆ ಅಂತ ಹೇಳ್ತಾ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡಿ. ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತೀನಿ. ತಾವೆಲ್ಲ 20ನೇ ತಾರೀಕು ರಾಜವಾಡಿಗೆ ಅದೇ ಅಲ್ಪೋಪಾನ ವ್ಯಕ್ತ ಮಾಡಲಾಗಿದೆ. ನಂತರ ಮಧ್ಯಾಹ್ನದಲ್ಲಿ ನಮ್ಮೆಲ್ಲರ ಪ್ರೀತಿಯ 10ನೇ ತಾರೀಕು ಬೆಳಗ್ಗೆ ಸರಿಯಾಗಿ 7:30ಕ್ಕೆ
ಬಸವೇಶ್ವರ ಭಾವಚಿತ್ರದ ಒಂದು ಮೆರವಣಿಗೆ ಕಾರ್ಯಕ್ರಮ ಇರ್ತದೆ. ಇಲ್ಲಿ ಸೇರಿರುವ ಆ ಒಂದು ಭವ್ಯವಾದ ಶೋಭಾ ಮೆರವಣಿಗೆಯಲ್ಲಿ ಪಾಲ್ಗೊಳ್ಬೇಕಂತ ನಾನು ಸಮಿತಿಯ ಅಧ್ಯಕ್ಷನಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ, ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಶ್ರೀ ಬಸವೇಶ್ವರ ಉತ್ಸವ ಸಮಿತಿಯ ಗೌರವ ಅಧ್ಯಕ್ಷರಾದಂತ ಶ್ರೀ ಮುರುಗಪ್ಪಣ್ಣ ಸರಸ್ವತಿ ಅವರು ಒಂದೆರಡು ಮಾತಾಡಬೇಕು. ಶತಮಾನದಲ್ಲಿ ಗುರು ಬಸವಣ್ಣನವರು ಸಾಂಸ್ಕೃತಿಕ ನಾಯಕ ಬಸವಣ್ಣನವರಿಗೆ, ಸಂತೋಷಹಾರಕ ಬಸವಣ್ಣನವರಿಗೆ, ಶ್ರೀಕಲೋತ್ಸಾರಕ ಬಸವಣ್ಣನವರಿಗೆ, ನಾಯಕಯೋಗಿ ಬಸವಣ್ಣನವರಿಗೆ, ಭಕ್ತಿ ಭಂಡಾರಿ ಬಸವಣ್ಣನವರಿಗೆ, ಜಗಜ್ಯೋತಿ ಬಸವಣ್ಣನವರಿಗೆ, ಸರ್ವೋತ್ಸಾಹಕ ಯೋಗಿ ಬಸವಣ್ಣನವರಿಗೆ, 12ನೇ ಶತಮಾನದ ಶರಣರಿಗೆ, ವಿಶ್ವಗುರು ಬಸವಣ್ಣನವರಿಗೆ, ಮಹಾಮಾನವತಾವಾದಿ ಬಸವಣ್ಣನವರಿಗೆ, ವಿಶ್ವಗುರು ಬಸವಣ್ಣನವರಿಗೆ, ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈಗ ಈ ಕಾರ್ಯಕ್ರಮವನ್ನು ನಿಮಗೆ ಮುಕ್ತಾಯ ಮಾಡ್ತೀವಿ. ದಯವಿಟ್ಟು ಇದೇ ತರ 20ನೇ ತಾರೀಕು ಕೂಡ ಎಲ್ಲರೂ ಬಿಳಿಯ ಸಮವಸ್ತ್ರವನ್ನು ಕಡ್ಡಾಯವಾಗಿ ಧರಿಸಿಕೊಂಡು ಬೆಳಗ್ಗೆ 7 ಗಂಟೆಗೆ ರಾಜವಾಡೆ ಬರಬೇಕಂತ ಎಲ್ಲ ಗುರು ಹಿರಿಯರಿಗೆ ವಿನಂತಿಸಿಕೊಳ್ಳುತ್ತೇನೆ. ಎಲ್ರಿಗೂ ಈ ಕಾರ್ಯಕ್ರಮ ಪಾಲ್ಗೊಂಡಂತೆ ಧನ್ಯವಾದಗಳನ್ನು ಅರ್ಪಿಸಿ ಈ ಕಾರ್ಯಕ್ರಮವನ್ನು ಇಲ್ಲೇ ಮುಕ್ತಾಯ ಮಾಡ್ತೇವೆ. ಎಲ್ಲರೂ ಧ್ವಜಗಳನ್ನು ನಮ್ಮ ಕಾರ್ಯಕ್ರಮದಲ್ಲಿ ಕೊಟ್ಟು ಹೋಗುತ್ತೆ. 7 ಗಂಟೆ 30 ನಿಮಿಷಕ್ಕೆ ರಾಜವಾಡಿಯಿಂದ ಬಸವೇಶ್ವರ ಭಾವಚಿತ್ರ ಭವ್ಯ ಮೆರವಣಿಗೆಯನ್ನ ಬಹಳ ವಿಶ್ವಾಸದಿಂದ ಆಸಕ್ತಿಯಿಂದ ನಡೆಸಲಾಗಿದೆ. ಮಹಾಮಾನವತಾವಾದಿ ಜಗಜ್ಯೋತಿ ಭಕ್ತಿ ಭಂಡಾರಿ ಅಪ್ಪು ಬಸವಣ್ಣನವರು ಈ ವಿಶ್ವದಲ್ಲಿ ಕಾಲದಲ್ಲಿ ಅದು 12ನೇ ಶತಮಾನದಲ್ಲಿ ಗುರು ಬಸವಣ್ಣನವರು